ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ ಇವತ್ತು ರೋಡ್ ಸ್ಟೈಲ್ ಎಗ್ ರೈಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ್ರಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದರಲ್ಲಿ ನಾನು SDAFD ಆಲ್ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂತಹ ಒಂದು ಶಾರ್ಟ್ಕಟ್ ಮೆಥಡನ್ನು ಕೂಡ ಹೇಳ್ತಿದ್ದೀನಿ. ಸೊ ಹಾಗಾಗಿ ಬಹಳ ಯೂಸ್ಫುಲ್ ಆಗಿರುತ್ತೆ, ಸ್ಕಿಪ್ ಮಾಡಬೇಡಿ. ಇವಾಗ ಮಾಡೋ ವಿಧಾನವನ್ನು ನೋಡೋಣ ಬನ್ನಿ. ಎಗ್ ರೈಸು ನಾ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಯಾವುದೇ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಕೂಡ ಕಡಿಮೆ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾಗಿಂದ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಟುವಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ, ಯಾಕಂದರೆ ಕೆಲವ್ರಿಗೆ ಅದು ಹಸಿಮೆಣಸಿನ್ಕಾಯಿ ಬಳಸೋದ್ರಿಂದ ಅದು ಆ್ಯಸಿಡಿಟಿ ಆಗುವಂತಹ ಸಾಧ್ಯತೆ ಇರುತ್ತೆ ಕೆಲವ್ರಿಗೆ. ಸೊ ಅವರು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಇವಾಗ ನಾನು ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ನಾನು. ಮತ್ತು ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದರೆ ಒಣ ಖಾರನ ಹಾಕ್ಬೋದು. ನಾನು ಹಸಿಮೆಣಸಿನ್ಕಾಯಿ ಪೇಸ್ಟಲ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ, ಕರಿಬೇವು, ಕೊತ್ತಂಬರಿ, ಲವಂಗ ಮತ್ತು ಕಾಳು ಮೆಣಸನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಪೇಸ್ಟು. ಸೊ ಹಾಗಾಗಿ ನಾನು ಇದಕ್ಕೆ ಬೇರೆ ಸಪ್ರೇಟಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕ್ತಾಯಿಲ್ಲ, ಆಲ್ರೆಡಿ ಅದರಲ್ಲಿ ಇರೋದ್ರಿಂದ. ಆನಂತರ ನಾನು ಇದಕ್ಕೆ ಸ್ವಲ್ಪ ಮಸಾಲೆ, ಉಪ್ಪು ಮತ್ತು ಸ್ವಲ್ಪ ಟೇಸ್ಟಿಂಗ್ ಪೌಡರನ್ನು ಬಳಸ್ತಾ ಇದ್ದೀನಿ. ಟೇಸ್ಟಿಂಗ್ ಪೌಡರ್ ಅಥವಾ ಅಜಿನೋಮೋಟೊ ಅಂತ ಕರೀತಾರೆ. ಇದು ಪಕ್ಕ ರೋಡ್ ಸ್ಟೈಲಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತಾ ಆ ರೀತಿ ಕೊಡುತ್ತಾ. ಬಟ್ ಅಜಿನೋಮೋಟೊ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ. ನಾವು ವಾರದಲ್ಲಿ ಒಂದು ಸಾರಿ, ತಿಂಗಳಲ್ಲಿ ಒಂದು ಸಾರಿ ತಿನ್ನೋದ್ರಿಂದ ಯಾವುದೇ ರೀತಿಯ ದುಷ್ಪರಿಣಾಮ ಆಗಲ್ಲ. ಯಾಕಂದರೆ ನಾವು ಹೋಟೆಲಲ್ಲಿ, ರೋಡಲ್ಲಿ ಎಲ್ಲೋ ತಿಂದರೂ ಕೂಡ ಅಜಿನೋಮೋಟೊ 100% ಬಳಸಿರ್ತಾರೆ. ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪ ಬಳಸಿದ್ದೀನಿ. ನಂತರ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಮತ್ತು ಹಾಕುವಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿರಿ, ಯಾಕಂದರೆ ಅದರಲ್ಲಿ ಉಪ್ಪು ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀವು ಉಪ್ಪನ್ನು ಕಡಿಮೆ ಹಾಕಿ ನಂತರ ಸೋಯಾ ಸಾಸನ್ನು ಬಳಸಿ. ಇದೆಲ್ಲ ಮಿಕ್ಸ್ ಆದ ನಂತರ ನಾನು ಇದಕ್ಕೆ 3 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. 3 ಮೊಟ್ಟೆ ಅಂದರೆ ನಾನು 2 ಪ್ಲೇಟ್ ಎಗ್ ರೈಸ್ಗೆ ಆಗುವಷ್ಟು ಹಾಕ್ತಾಯಿದ್ದೀನಿ. ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಆ ಕ್ವಾಂಟಿಟಿಯಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆಗಳನ್ನು ಹಾಕ್ಕೊಳ್ಬೋದು. ಈ ಮೊಟ್ಟೆಯನ್ನು ಹಾಕ್ಕೊಂಡು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ನಮಗೆ ಇದು ಎಗ್ ಬುರ್ಜಿ ಥರ ರೆಡಿ ಆಗುತ್ತಲ್ವ. ಈ ಎಗ್ ಬುರ್ಜಿಗೆ ನಾವು ಮಾಡಿಟ್ಕೊಂಡಂತಹ ಅನ್ನವನ್ನು ಹಾಕಿದರೆ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಎಗ್ ರೈಸ್ ರೆಡಿ ಆಗುತ್ತೆ. ನಾನು ನಾರ್ಮಲ್ ರೈಸೇ ಬಳಸಿದ್ದೀನಿ, ಸೋನಾ ಮಸೂರಿ. ನೀವು ಬೇಕಿದ್ರೆ ಬಾಸುಮತಿ ಬೇರೆ ಬೇರೆ ಬಳಸ್ಬೋದು, ಜೀರಾ ರೈಸು ಅದೆಲ್ಲ ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವೇನು ಇದಕ್ಕೇನು ಬಿಸಿ ಅನ್ನನೇ ಹಾಕಬೇಕಂತ ಏನಿಲ್ಲ. ನಾವು ರಾತ್ರಿ ಉಳಿದಂತಹ ಅನ್ನವನ್ನು ಕೂಡ ಬೆಳಿಗ್ಗೆ ಎಗ್ ರೈಸ್ ಮಾಡ್ಕೊಂಡು ತಿನ್ಬೋದು. ತುಂಬ ಆಸಮ್ ಆಗಿರುತ್ತೆ, ನಿಜ ಹೇಳ್ತೀನಿ. ಅಥವಾ ಬೆಳಿಗ್ಗೆ ಉಳಿದಂತಹ ಅನ್ನ ನೈಟಲ್ಲಿ ಕೂಡ ನಾವು ಎಗ್ ರೈಸ್ ಮಾಡ್ಬೋದು ಫ್ರೆಂಡ್ಸ್. ಬಿಸಿ ಅನ್ನನೂ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಒಟ್ಟು ಖಾರ ಮಾತ್ರ ಜಾಸ್ತಿ ಇರಬೇಕು, ಅಂದಾಗ ಮಾತ್ರ ಎಗ್ ರೈಸ್ ತುಂಬ ಆಸಮ್ ಆಗಿರುತ್ತೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಕಲರ್ ಹಾಕ್ಬೋದು, ಫುಡ್ ಕಲರ್. ನಾನು ಹಾಕಲ್ಲ, ನಾನು ಖಾರದ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮೇಲೆ, ಯಾಕಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಗೊಂಡು ನಂತರ ನಾನು ಇದಕ್ಕೆ ಚಿಕ್ಕದ ಈರುಳ್ಳಿ ಸೊಪ್ಪನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೂಪರ್ ಟೇಸ್ಟಿಯಾದಂತಹ ಎಗ್ ರೈಸ್ ರೆಡಿ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ. ದೆಹಲಿಯನ್ನು ಆಳಿದ 5 ಸಂತತಿಗಳು ಯಾವುವು ಅಂತ ಎಲ್ಲಾದರೂ ಕ್ವಶನ್ ಕೇಳಿದಾಗ ನಮ್ಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅದು ಯಾವ ರೀತಿ ನೆನಪಿಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಟ್ರಿಕ್ಸ್ ಏನಪ್ಪ ಅಂದ್ರೆ, ಗುಲಾಮಿ ಸಂತತಿಯನ್ನು ಕಿತ್ತು ಸೋಲಿಸಿದನು, ಇಷ್ಟು ನೆನಪಿಟ್ಕೊಂಡ್ರೆ ಸಾಕು, ನಾವು ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಇವಾಗ ನಾವು ಇದನ್ನು ವಿಸ್ತರಿಸಿ ಬರೆದಾಗ ಗುಲಾಮಿ ಸಂತತಿಯನ್ನು ಕಿತ್ತು ಸೋಲಿಸಿದನು. ಗುಲಾಮಿ ಸಂತತಿ ಅಂತೂ ಆಲ್ರೆಡಿ ಇದೆ. ಕಿ ಅಂದರೆ ಖಿಲ್ಜಿ ಸಂತತಿ, ತು ಅಂದರೆ ತುಘಲಕ್ ಸಂತತಿ, ಸೊ ಅಂದರೆ ನಾವು ಅಲ್ಲಿ ಸೈಯದ್ ಸಂತತಿ ಅಂತ ತಗೋಬೇಕು. ಲಿ ಅಂದರೆ ಲೂದಿ ಸಂತತಿ. ಈ ರೀತಿಯಾಗಿ 5 ಸಂತತಿಗಳನ್ನು ಈಸಿಯಾಗಿ ನೆನಪಿಟ್ಕೊಳ್ಬೋದು. ದೆಹಲಿ ಕುತುಬ್ ಮಿನಾರ್ ನಾನು ಮೊದಲಲ್ಲಿ ಹಾಕಿದ್ದೀನಿ ಚಿತ್ರವನ್ನು ನೋಡಿ, ಅದೇ ಕುತುಬ್ ಮಿನಾರ್. ಆ ಕುತುಬ್ ಮಿನಾರನ್ನು ಕುತುಬ್ದಿನ್ ಐಬಕ್ ಸ್ಟಾರ್ಟ್ ಮಾಡಿದ, ಆದರೆ ಇಲ್ತಮಿಸ್ ಅದನ್ನ ಕಂಪ್ಲೀಟಾಗಿ ಮುಗಿಸಿದ. ಬಟ್ ದೆಹಲಿ ಸುಲ್ತಾನರಲ್ಲಿ ಆಳಿದಂತಹ ಮೊದಲ ಮಹಿಳೆ ಯಾರು ಅಂದರೆ ರಜಿಯಾ ಸುಲ್ತಾನ್.
ತುಂಬ ಅಂದರೆ ತುಂಬ ದಿಟ್ಟ ಮಹಿಳೆಯಾಗಿರ್ತಾಳೆ. ಸೊ ಇದೇ ರೀತಿ ನೀವು ತುಂಬ ಡೆಪ್ತಾಗಿ ಓದಬೇಕು. ಸೊ ನಾನು ವಂಶಗಳ ಬಗ್ಗೆ ಮಾತ್ರ ಟ್ರಿಕ್ಸ್ ಹೇಳ್ತೀನಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿಯಾಗಿ. ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ ಮತ್ತು ಅದೇ ರೀತಿ ಒಂದು ಕಮೆಂಟ್ ಹಾಕಿ. ಧನ್ಯವಾದಗಳು.